ನಿರ್ಮಲಾ ಸೀತಾರಾಮನ್ ಅವರು, ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಬಾಹಿ ಖಾತಾ, ಆ ಒಂದು ಆಂಗ್ಲರು ಬಿಟ್ಟು ಹೋದಂಥ ಆ ವ್ಯವಸ್ಥೆಯನ್ನ ಅಲ್ಲಗಳೆದು ಕಳೆದ ಕೆಲವು ವರ್ಷಗಳಿಂದ ಆ ಸೂಟ್ ಕೇಸನ್ನ ಬಿಟ್ಟು ಒಂದು ಸಿಲ್ಕ್ ಪೌಚಿನಲ್ಲಿ ಬಜೆಟ್ಟಿನ ದಾಖಲಾತಿಗಳನ್ನ ಇಟ್ಕೊಂಡು ಬರ್ತಾರೆ. ಅದನ್ನ ಬಾಹಿ ಖಾತಾ ಅಂತ ನಾವು ಕರಿತಾ ಇದ್ದೀವಿ. ಹಣಕಾಸಿನ ಸಚಿವರು ಸಾಂಪ್ರದಾಯಿಕವಾಗಿ ತಮ್ಮ ಇಲಾಖೆಯ ಅಧಿಕಾರಿಗಳ ಜೊತೆಗೆ ಒಂದು ಫೋಟೋಗೆ ನಿಂತು ಆ ಬಾಹಿ ಖಾತಾ ಆ ಒಂದು ಫೋಲ್ಡರ್ ಅನ್ನ ತೋರಿಸಿ ಈಗ ಸಂಸತ್ ಭವನದ ಕಡೆ ಹೊರಟಿದ್ದಾರೆ ಅಂತ ನಾವು ಊಹಿಸಬಹುದಾಗಿದೆ. ನೀವು ನೋಡ್ತಿದ್ದೀರಿ, ಅಲ್ಲಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕದಿಂದಲೇ ರಾಜ್ಯಸಭೆಗೆ ಆಯ್ಕೆ ಆಗಿರುವಂತಹವರು. ನಿರ್ಮಲಾ ಸೀತಾರಾಮನ್ ಅವರು ಇತ್ತೀಚಿನ ಇತಿಹಾಸದಲ್ಲಿ ಒಂದಷ್ಟು ರೆಕಾರ್ಡ್ಗಳನ್ನ ಕೂಡ ಕ್ರಿಯೇಟ್ ಮಾಡಿದ್ದಾರೆ. ಅಂದ್ರೆ ಬಜೆಟ್ ನಲ್ಲಿ ಎಂತದಪ್ಪ ರೆಕಾರ್ಡ್ ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ಮನಮೋಹನ್ ಸಿಂಗ್ ಅವರು ಫೈನಾನ್ಸ್ ಮಿನಿಸ್ಟರ್ ಆದಂತ ಸಂದರ್ಭದಲ್ಲಿ 132 ನಿಮಿಷಗಳ ಕಾಲ 13,000ಕ್ಕೂ ಹೆಚ್ಚು ಪದಗಳನ್ನ ಬಳಸಿ ಮಂಡನೆ ಮಾಡಿದಂತ ಬಜೆಟ್ಟಿನ ಒಂದು ರೆಕಾರ್ಡ್ ಇತ್ತು. 132 ನಿಮಿಷ 13,000ಕ್ಕೂ ಹೆಚ್ಚು ಪದಗಳು. ಆದ್ರೆ ಆ ರೆಕಾರ್ಡ್ನ 1 ವರ್ಷದ ಹಿಂದೆ ನಿರ್ಮಲಾ ಸೀತಾರಾಮನ್ ಅವರು ಅದನ್ನ ಮುರಿದು ಹಾಕಿದ್ದಾರೆ. 137 ನಿಮಿಷ 18,000ಕ್ಕೂ ಹೆಚ್ಚು ಪದಗಳನ್ನ ಬಳಸೋದ್ರ ಮೂಲಕ ದ ಲಾಂಗೆಸ್ಟ್ ಬಜೆಟ್ ಮಂಡನೆಯ ಒಂದು ದಾಖಲೆಯನ್ನ ನಿರ್ಮಲಾ ಸೀತಾರಾಮನ್ ಅವರು ನಿರ್ಮಾಣ ಮಾಡಿದ್ರು. ಈ ಬಾರಿ ಕೆಲವು ತಜ್ಞರು ಕೆಲವರು ಹೇಳ್ತಾರೆ ಕರ್ನಾಟಕದಲ್ಲೂ ಚುನಾವಣೆ ಇದೆ, ಮುಂದಿನ ವರ್ಷದಲ್ಲಿ ಕೇಂದ್ರವೇ ಚುನಾವಣೆಯನ್ನ ಎದುರಿಸುವಂತ ಸಂದರ್ಭದಲ್ಲಿ ಈ ಬಾರಿ ಇನ್ನೂ ಜಾಸ್ತಿ ಇನ್ ಡೀಟೇಲ್ ಹೋಗ್ತಾರೆ, ಜನರಿಗೆ ತಿಳಿಸ್ ಹೇಳುವಂತ ಎಲ್ಲ ಪ್ರಯತ್ನವನ್ನ ಮಾಡ್ತಾರೆ. ಅದ್ರ ಮೂಲಕ ನಾವು ಅರ್ಥ ಮಾಡ್ಕೋಬಹುದಾ? ಹೀಗೆ ಆ 137 ನಿಮಿಷದ ಬಜೆಟ್ಟಿನ ರೆಕಾರ್ಡ್ ಏನಿತ್ತು ಆ ರೆಕಾರ್ಡ್ನ ಈ ಬಾರಿ ಮುರಿದು ಹಾಕ್ತಾರ ನಿರ್ಮಲಾ ಸೀತಾರಾಮನ್. ಅಂದ್ರೆ ಅವರದ್ದೇ ರೆಕಾರ್ಡ್ 137 ನಿಮಿಷ 18,000ಕ್ಕೂ ಹೆಚ್ಚು ಪದಗಳ ರೆಕಾರ್ಡ್ ಏನಿತ್ತು ಅದನ್ನ ಮುರಿದು ಹಾಕಿ 137 ನಿಮಿಷಕ್ಕೂ ಹೆಚ್ಚಿನ ಸಮಯವನ್ನ ಅವರು ಪಡೆದು ಇವತ್ತು ಬಜೆಟ್ ಮಂಡನೆಯನ್ನ ಮಾಡ್ತಾರಾ ಅನ್ನೋ ಪ್ರಶ್ನೆ ನಮ್ಮ ಮುಂದೆ ಇರುವಂಥದ್ದು. ಈಗ ನೀವೇನ್ ಸ್ಕ್ರೀನ್ ಮೇಲೆ ನೋಡ್ತಿದ್ದೀರಿ, ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಬಾಹಿ ಖಾತಾ ಬಜೆಟ್ಟಿನ ದಾಖಲೆಗಳನ್ನ ತಮ್ಮ ಕೈಯಲ್ಲಿ ಹಿಡಿದು ತಮ್ಮ ಇಲಾಖೆಯ ಅಧಿಕಾರಿಗಳು ಮತ್ತು ಕಿರಿಯ ಸಚಿವರ ಜೊತೆ ಒಂದು ಫೋಟೋಗಾಗಿ ನಿಂತು ನಂತರ ರಾಷ್ಟ್ರಪತಿ ಭವನ್ಗೆ ಹೊರಟಿದ್ದಾರೆ. ಸಾಂಪ್ರದಾಯಿಕವಾಗಿ ಹೀಗೆ ನಡೆಯುತ್ತೆ ಪ್ರಕ್ರಿಯೆ. ಅದಾದ ನಂತರ ಸಂಸತ್ ಭವನಕ್ಕೆ ಬರೋರಿದ್ದಾರೆ. 11 ಗಂಟೆಗೆ, ನಮಗಿರೋ ಮಾಹಿತಿ ಪ್ರಕಾರ 11 ಗಂಟೆಗೆ ಬಜೆಟ್ಟಿನ ಮಂಡನೆ ಪ್ರಕ್ರಿಯೆ ಶುರು ಆಗಲಿದೆ.